ದೇವರಿಗೆ ಸ್ತೋತ್ರವಾಗಲಿ. ಪ್ರಕಟಣೆ ಪುಸ್ತಕ ಎರಡನೇ ಅಧ್ಯಾಯ ವಾಕ್ಯ 7 ನಾವು ಓದೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 ವರ್ಸಸ್ 7. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂತವನಿಗೆ ದೇವರ ಪರಂಧಾಮದಲ್ಲಿ ಇರುವ ಜೀವವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27 ನಾವು ಓದೋಣ. 21, 27. ಪ್ರಕಟಣೆ 21ನೇ ಅಧ್ಯಾಯ 27ನೇ ವಾಕ್ಯ. ಆದರೆ ಅಶುದ್ಧವಾದುದು ಯಾವುದೂ ಅದನ್ನು ಸೇರಲಾರದು. ಅಂತೆಯೇ ಹೇಯ ಕೃತ್ಯಗಳನ್ನು ಎಸಗುವವನು, ಅಸತ್ಯವನ್ನು ಆಡುವವನು ಅದನ್ನು ಸೇರಲಾರನು. ಯಜ್ಞದ ಕುರಿಮರಿಯ ಜೀವಬಾಧಿಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಲಿಖಿತವಾಗಿವೆಯೋ ಅಂತವರು ಮಾತ್ರ ಅದನ್ನು ಪ್ರವೇಶಿಸಬಲ್ಲರು. ನೋಡಿ, 2 ವಾಕ್ಯಗಳನ್ನ ಒಟ್ಟಿಗೆ ಸೇರಿಸಿ ಓದಬೇಕಾದ್ರೆ ಈ ರೀತಿ ಬರುತ್ತೆ. ನೋಡಿ, ಗಮನ ಕೊಟ್ಟು 2 ವಾಕ್ಯಗಳನ್ನು ಒಟ್ಟಿಗೆ ಓದೋಣ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾರೋ ಅಂತವನಿಗೆ ದೇವರ ಪರಂಧಾಮದಲ್ಲಿ ಇರುವ ಜೀವವೃಕ್ಷದ ಫಲವನ್ನ ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಮತ್ತೆ 21ನೇ ಅಧ್ಯಾಯ 27ನೇ ವಾಕ್ಯ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ದೇವರ ಪರಂಧಾಮದಲ್ಲಿರುವ ಜೀವವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಆದರೆ ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಅಂತೆಯೇ ಹೇಯ ಕೃತ್ಯವೆಸಗುವವನು, ಅಸತ್ಯವನ್ನು ಆಡುವವನು ಅದನ್ನು ಸೇರಲಾರನು. ನಂತರ ಇದು ತುಂಬಾ ಪ್ರಮುಖವಾದದ್ದು. ಯಜ್ಞದ ಕುರಿಮರಿಯ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಲಿಖಿತವಾಗಿವೆಯೋ ಅಂತವರು ಮಾತ್ರ ಅದನ್ನು ಪ್ರವೇಶಿಸಬಲ್ಲರು. ಪ್ರೈಸ್ ದಿ ಲಾರ್ಡ್. ನೋಡಿ, 2 ವಾಕ್ಯಗಳನ್ನು ನಾವು ಓದಬೇಕಾದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮೊದಲನೇದು ಜಯ ಹೊಂದಬೇಕು, 2ನೇದು ಪರಿಶುದ್ಧರಾಗಿರಬೇಕು. ಅರ್ಥ ಆಗ್ತಾ ಇದೆಯಾ? ಅಶುದ್ಧವಾಗಿರೋದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ನಾವು ಅನ್ಕೊಳ್ತೀವಿ ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಏನೋ ಒಂದು ತಮಾಷೆಯ ಜೀವನ ಅಂತ ನಾವು ಅನ್ಕೊಂಡಿದೀವಿ. ತಮಾಷೆಯ ಜೀವನ, ಏನೋ ಒಂದು ಕಾಟಾಚಾರದ ಜೀವನ ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ಗುಲಾಮಗಿರಿಯತನ ಜೀವನ ಅಂತ ನಾವು ಅನ್ಕೊಂಡಿದೀವಿ. ಅವ್ರು ಹೇಳ್ದಂಗೆ ಕೇಳಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ನಮ್ಮನ್ನ ಇದು ಮಾಡ್ತಾ ಇದಾರೆ, ಇವ್ರು ನಮ್ಮನ್ನ ಇದು ಮಾಡ್ತಾ ಇದಾರೆ ಅಂತ ನಮಗೆ ಸೈತಾನ ಏನ್ ಮಾಡ್ತಾ ಇದ್ದಾನೆ, ಇನ್ನೂ ಕೂಡ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ರಾಜ್ಯ ಸೇರ್ಬೇಕಂದ್ರೆ ಏನಿರಬೇಕು ಅನ್ನೋದು ತುಂಬಾ ಮುಖ್ಯ. ದೇವರ ರಾಜ್ಯ ಸೇರ್ಬೇಕು ಅಂತ ಹೇಳಿದ್ರೆ ಏನಿರಬೇಕು, ಮನುಷ್ಯರಾದ ನಮ್ಮಲ್ಲಿ ಏನೇನು ಸ್ವಭಾವಗಳಿರಬೇಕು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ನೋಡಿ, ಒಂದು ವಾಕ್ಯ ಓದೋಣ. ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 23. ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 23. ರೋಮನ್ಸ್ ಚಾಪ್ಟರ್ 3 ವರ್ಸಸ್ 23. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ, ಪ್ರತಿಯೊಬ್ಬರು ಪಾಪಿಗಳೇ, ಆದರೆ ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಪ್ರತಿಯೊಬ್ಬರು ಕೂಡ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡ ಮೇಲೆ ದೇವರ ರಾಜ್ಯ ಸೇರಕ್ಕೆ ಸಾಧ್ಯವಿಲ್ಲ. ವಾಕ್ಯ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಇಲ್ಲಿ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಹಾಗಾದ್ರೆ ಕಳೆದುಕೊಂಡ ಮೇಲೆ ಏನ್ ಕಳ್ಕೊಂಡಿದೀವಿ ನಾವು ಏನ್ ಕಳ್ಕೊಂಡಿದೀವಿ? ಇದನ್ನ ನಾವು ಮೊದಲು ಕಂಡುಹಿಡಿಯೋಣ. ಏನ್ ಕಳ್ಕೊಂಡಿದ್ದೀವಿ ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ, ಆದಿಕಾಂಡಕ್ಕೆ ನಾವು ಹೋಗ್ಬೇಕಾದ್ರೆ ದೇವರು ಆದಾಮನನ್ನ ಉಂಟು ಮಾಡಬೇಕಾದ್ರೆ, ನೋಡಿ ಇಲ್ಲಿ ವ್ಯತ್ಯಾಸ ನಮಗೆ ಇವತ್ತು ಗೊತ್ತಾಗುತ್ತೆ. ನೋಡಿ, ದೇವರು ಆದಾಮನನ್ನ ಉಂಟು ಮಾಡಬೇಕಾದ್ರೆ
ವಾಕ್ಯ ಓದೋಣ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ. ಆದಿಕಾಂಡ 1:27. ಸೃಷ್ಟಿಸಿದರು ನರನನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರವರನ್ನು ದೇವಾನ ರೂಪದಲ್ಲಿ ಸೃಷ್ಟಿಸಿದರವರನ್ನು ಸ್ತ್ರೀ ಪುರುಷರನ್ನಾಗಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಸೃಷ್ಟಿಸಿದರು ನರರನ್ನು ತಮ್ಮ ಹೋಲಿಕೆಯಲ್ಲಿ. ಈಗ ಮನುಷ್ಯನನ್ನು ಆದಾಮನನ್ನು ದೇವರು ಉಂಟು ಮಾಡಬೇಕಾದ್ರೆ ತಮ್ಮ ಹೋಲಿಕೆಯಲ್ಲಿ ದೇವರು ಉಂಟು ಮಾಡ್ತಾರೆ. ದೇವರು ತಮ್ಮ ಸ್ವಭಾವದಲ್ಲಿ ತಮ್ಮ ಗುಣಲಕ್ಷಣಗಳನ್ನ ನೀಡಿ ಆದಾಮನನ್ನ ಉಂಟು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೃಷ್ಟಿಸಿದರವರನ್ನು ದೇವಾನುರೂಪದಲ್ಲಿ, ತಮ್ಮ ರೂಪದಲ್ಲಿ ಆದಾಮನನ್ನ ದೇವರು ಉಂಟು ಮಾಡಿದ್ರು. ತಮ್ಮ ಹೋಲಿಕೆಯಲ್ಲಿ ದೇವರು ಉಂಟು ಮಾಡಿದ್ರು. ತಮ್ಮ ಗುಣಲಕ್ಷಣಗಳ ಮುಖಾಂತರ ದೇವರು ಆದಾಮನನ್ನ ಉಂಟು ಮಾಡಿದ್ರು. ಹಾಗಾದ್ರೆ ದೇವರು ಆದಾಮನನ್ನ ಉಂಟು ಮಾಡಬೇಕಾದ್ರೆ ಯಾವ ಯಾವ ಸ್ವಭಾವಗಳನ್ನ ನೀಡಿದ್ರು, ಅದು ತುಂಬಾ ಮುಖ್ಯ. ಯಾವ ಸ್ವಭಾವಗಳನ್ನ ದೇವರು ಆದಾಮನಿಗೆ ಕೊಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಓಕೆ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 20 ನಾವು ಓದೋಣ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 20. ದೇವರು ಲೋಕವನ್ನು ಸೃಷ್ಟಿಸಿದಂದಿನಿಂದ ಅವರ ಪೋಷಕ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿವೆ. ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. ಅಗೋಚರವಾದ ಗುಣಲಕ್ಷಣಗಳು ಹಾಗೂ ಅನಂತ ಶಕ್ತಿ, ದೈವ ಸ್ವಭಾವವನ್ನ ದೇವರು ಆದಾಮನಿಗೆ ಕೊಟ್ಟಿದ್ರು. ಪ್ರೈಸ್ ದಿ ಲಾರ್ಡ್. ಈಗ ಆದಾಮ ಏನ್ ಪಡ್ಕೊಂಡ್ರು ಮತ್ತೆ ಏನ್ ಕಳ್ಕೊಂಡ್ರು ಅದನ್ನ ನಾವು ಕಂಡುಹಿಡಿಯುತ್ತಾ ಹೋಗೋಣ. ನೋಡಿ, ಕೀರ್ತನೆಗಳ ಗ್ರಂಥ 86ನೇ ಅಧ್ಯಾಯ ವಾಕ್ಯ 15. ಕೀರ್ತನೆಗಳ ಗ್ರಂಥ 86ನೇ ಅಧ್ಯಾಯ ವಾಕ್ಯ 15. ಬುಕ್ ಆಫ್ ಸ್ಯಾಮ್ಸ್. ಪ್ರಭು ನೀ ದಯಾಳು, ದೇವ ನೀ ಕರುಣಾಮೂರ್ತಿ, ಸಹನಶೀಲನು, ಸತ್ಯ ಸ್ವರೂಪಿ, ಪ್ರೇಮ ಮೂರ್ತಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ದೇವರ ಗುಣಲಕ್ಷಣಗಳನ್ನ, ಯಾಕಂದ್ರೆ ತಮ್ಮ ಹೋಲಿಕೆಯಲ್ಲಿ ದೇವರು ಆದಾಮನನ್ನು ಉಂಟು ಮಾಡಿದ್ರು. ಈಗ ದೇವರು ಆತ್ಮಸ್ವರೂಪಿ. ಹಾಗಾಗಿ ದೇವರು ಆದಾಮನಿಗೆ ಆತ್ಮವನ್ನ ನೀಡಿದ್ರು. ದೇವರು ಪ್ರೀತಿ ಸ್ವರೂಪಿ. ಹಾಗಾಗಿ ದೇವರು ಆದಾಮನಿಗೆ ಪ್ರೀತಿಯನ್ನ ಕೊಟ್ಟರು. ದೇವರು ಕರುಣೆಯುಳ್ಳ ದೇವರು, ರಕ್ಷಿಸುವ ದೇವರು, ಜ್ಞಾನವುಳ್ಳ ದೇವರು, ಶಕ್ತಿಯುಳ್ಳ ದೇವರು, ನೀತಿವಂತ ದೇವರು, ಕ್ಷಮಿಸುವ ದೇವರು, ತಾಳ್ಮೆಯುಳ್ಳ ದೇವರು, ಸಂತೈಸುವ ದೇವರು, ಮಹಿಮೆಯುಳ್ಳ ದೇವರು, ದಯಾಳು ದೇವರು, ಕೃಪಾಪೂರ್ಣರು, ಸಹನಶೀಲರು, ಅವರು ನ್ಯಾಯಾಧಿಪತಿ. ಇನ್ನು ಹೇಳ್ತಾ ಹೋದ್ರೆ ತುಂಬಾ ಅವರ ಗುಣಲಕ್ಷಣಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಈ ಎಲ್ಲಾ ಗುಣಲಕ್ಷಣಗಳನ್ನ ದೇವರು ಆದಾಮನಿಗೆ ನೀಡಿದ್ರು. ಒಪ್ಕೊಳ್ತೀರಾ? ಪ್ರೈಸ್ ದಿ ಲಾರ್ಡ್. ವಾಕ್ಯ ಹಂಗೆ ಹೇಳ್ತದೆ ಅಲ್ವಾ? ತನ್ನ ಹೋಲಿಕೆಯಲ್ಲಿ, ದಟ್ ಇಸ್ ಜೆರಾಕ್ಸ್ ಕಾಪಿ. ದೇವರು ಹೇಗಿದ್ರೋ ಅದೇ ಸ್ವಭಾವದಲ್ಲಿ ಅವರನ್ನ ಉಂಟು ಮಾಡ್ತಾರೆ, ಆದಾಮನನ್ನು ಉಂಟು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದಾಮನನ್ನು ಉಂಟು ಮಾಡಿದ ಮೇಲೆ ದೇವರು ತನ್ನ ಎಲ್ಲ ಸ್ವಭಾವಗಳನ್ನ ಯಾರು ಕೊಟ್ರು? ಎಲ್ಲ ಗುಣಲಕ್ಷಣಗಳನ್ನ ಆದಾಮನಿಗೆ ಕೊಟ್ರು. ಈಗ ಆದಾಮನನ್ನು ಉಂಟು ಮಾಡಿದ ಮೇಲೆ ದೇವರು ಹವ್ವಳನ್ನ ಉಂಟು ಮಾಡಿದ್ರು. ಹವ್ವಳನ್ನ ಎಲ್ಲಿಂದ ಉಂಟು ಮಾಡಿದ್ರು? ಆದಾಮನ ಪಕ್ಕೆಯಿಂದ. ಎಸ್, ಅದೆಲ್ಲ ನಮಗೆ ಗೊತ್ತಿದೆ, ಎಲ್ಲ ಗೊತ್ತಿರೋ ವಿಷಯನೇ. ಹೌದು, ಎಲ್ಲ ಗೊತ್ತಿರೋ ವಿಷಯನೇ. ಬಟ್ ಆದ್ರೆ ಆದಾಮನಲ್ಲಿದ್ದಂತ ಎಲ್ಲಾ ಆ ದೇವರ ಸ್ವಭಾವಗಳು ಯಾರಿಗೆ ಬಂತು? ಮತ್ತೆ ಯಾರಿಗೆ ಪಾಸ್ ಓವರ್ ಆಯ್ತು? ಅವಳಿಗೆ ಅಲ್ವಾ? ಅವಳಿಗೆ ಪಾಸ್ ಓವರ್ ಆಯ್ತು.
ಈಗ ಒಬ್ಬರಿಗೆ ಮಾತ್ರ ಕೋಪ ಬಂತು. ದೇವರು ತನ್ನ ಎಲ್ಲಾ ಸ್ವಭಾವವನ್ನ ಆದಾಮನ ಕೊಟ್ಟರು. ಆದಾಮನಿಂದ ಮತ್ತೆ ಅದನ್ನ ಪಾಸ್ ಓವರ್ ಮಾಡಿದ್ರು. ಎಲ್ಲಿಗೆ? ಹವ್ವಳಿಗೆ ಕೊಟ್ಟರು. ಈಗ ಅವರ ಎಲ್ಲ ಸ್ವಭಾವಗಳನ್ನು ಕೊಟ್ಟ ಮೇಲೆ ಈಗ ನಾನು ಏನ್ ಮಾಡಕ್ಕಾಗಲ್ಲ, ಆದಾಮನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ ಈಗ ಆದಾಮನಲ್ಲಿ ಪಡ್ಕೊಂಡಿದ್ದಂತಹ ಸ್ವಭಾವಗಳನ್ನ ಒಂದೊಂದೇ ತೆಗಿತಾ ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನಾಯ್ತು ಗೊತ್ತಾ? ಇಲ್ಲಿ ಆದಾಮನ ಆ ಒಂದು ಆಶೀರ್ವಾದವನ್ನ ಪಡೀಲಿಕ್ಕೆ, ಅಂದ್ರೆ ಆ ಒಂದು ಗುಣ ಸ್ವಭಾವಗಳನ್ನ ನಾಶ ಮಾಡಲಿಕ್ಕೆ ಸೈತನ ನೇರವಾಗಿ ಅಟ್ಯಾಕ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಹವ್ವಳ ಮುಖಾಂತರ ಸುಮಾರು ವರ್ಷಗಳ ಕಾಲ ಕಾದು ತನ್ನ ಕುತಂತ್ರದ ಮುಖಾಂತರ ದೇವರ ಮಹಿಮೆಯ ಸ್ವಭಾವವನ್ನ ಕಳೆದುಕೊಳ್ಳುವಂತೆ ಮಾಡ್ತಾನೆ. ದೇವರ ಮಹಿಮೆಯ ಸ್ವಭಾವವನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಕೂಡ ಎಚ್ಚರವಾಗಿರಬೇಕು. ನಮಗೂ ಕೂಡ ಏನು, ಗಂಡನ ಮುಖಾಂತರ, ಹೆಂಡತಿ ಮುಖಾಂತರ, ತಂದೆ ತಾಯಿಗಳ ಮುಖಾಂತರ, ಬಂಧು ಬಳಗದವರ ಮುಖಾಂತರ, ಮಿತ್ರರ ಮುಖಾಂತರ, ನೆರೆಹೊರೆಯ ಮುಖಾಂತರ ಏನ್ ಮಾಡ್ತಾನೆ ಸೈತಾನ? ನಮ್ಮ ಆಸ್ತಿ ಮೇಲೆ ಕಣ್ಣಿಡ್ತಾನ? ಇಲ್ಲ. ನಮ್ಮ ಆಸ್ತಿ ಮೇಲೆ, ಆಭರಣದ ಮೇಲೆ, ಐಶ್ವರ್ಯದ ಮೇಲೆ, ಅಂದ ಚಂದದ ಮೇಲೆ, ಗುಣ ರೂಪ ಲಕ್ಷಣಗಳ ಮೇಲೆ ಅವನು ಕಣ್ಣಿಡೋದಿಲ್ಲ. ಅವನು ಕಣ್ಣಿಡೋದು ಒಂದೇ ಒಂದು, ದೇವರ ಗುಣಲಕ್ಷಣಗಳು ಈ ವ್ಯಕ್ತಿಯಲ್ಲಿ ಇದೆಯಾ, ಅದು ತುಂಬಾ ಮುಖ್ಯ ಅವನಿಗೆ. ದೇವರ ಗುಣಲಕ್ಷಣಗಳು ಆ ವ್ಯಕ್ತಿಗೆ ಇರಬಾರ್ದು. ಆ ವ್ಯಕ್ತಿಗೆ ಯಾವ್ದಿರ್ಬೇಕು? ಲೋಕದ ಗುಣಲಕ್ಷಣಗಳಿರಬೇಕು. ಪ್ರೈಸ್ ದಿ ಲಾರ್ಡ್. ಲೋಕದ ಗುಣಲಕ್ಷಣಗಳಂದ್ರೆ ಏನು? ಅಲ್ಲಿ ಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರ ಗುಣಲಕ್ಷಣಕ್ಕೆ ವಿರುದ್ಧವಾಗಿರುತ್ತೆ. ಎಲ್ಲ ದೇವರ ಲಕ್ಷಣಕ್ಕೆ ವಿರುದ್ಧವಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಓಕೆ, ಆದಾಮನಲ್ಲಿದ್ದಂಥ ಸ್ವಭಾವವನ್ನೆಲ್ಲ ಕಳೆದಾಯ್ತು. ಆದಾಮನ ಸ್ವಭಾವ ಎಲ್ಲ ಹೋಯ್ತು. ಪಾಪ ಮಾಡಿದ ತಕ್ಷಣ ಎಲ್ಲ ಹೋಯ್ತು. ಹೇಗೋ ಮಾಡಿ ಕಸದ ಮೇಲೆ ಅವನಲ್ಲಿ ಇರಲಿಲ್ಲ. ಅವನೇನ್ ಮಾಡ್ದ? ಅಲ್ಲಿಂದ ಓಡೋದ ಅಲ್ವಾ? ಓಕೆ, ಈಗ ನಾವೆಲ್ಲರೂ ದೇವರ ಸ್ವಭಾವದಲ್ಲಿ ಇದ್ದೀವಾ? ದೇವರ ಗುಣಲಕ್ಷಣಗಳಲ್ಲಿ ಇದ್ದೀವಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಹೌದಾ? ಇಲ್ಲ ಬ್ರದರ್. ಹೌದು, ಇಲ್ಲ. ಇಲ್ವಾ? ಹೇಳಿ, ತಪ್ಪಾದ್ರೂ ಪರವಾಗಿಲ್ಲ ಹೇಳಿ. ಇದೀವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಆದಾಮನಲ್ಲಿದ್ದಂತಹ ದೇವರ ಮಹಿಮೆಯ ಆ ಗುಣಲಕ್ಷಣಗಳು ಹೋದ ಮೇಲೆ, ಅಂದ್ರೆ ಸೈತಾನ ಅದನ್ನ ಕಸಿದುಕೊಂಡ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಅದಾದ್ಮೇಲೆ ಆದಿಕಾಂಡ 5ನೇ ಅಧ್ಯಾಯ ವಾಕ್ಯ 3. ಆದಿಕಾಂಡ 5ನೇ ಅಧ್ಯಾಯ ವಾಕ್ಯ 3 ಅದನ್ನು ಓದೋಣ. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನಂತೆಯೇ ಇದ್ದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಪ್ರೈಸ್ ದಿ ಲಾರ್ಡ್. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನಂತೆಯೇ ಇದ್ದ ಮಗನನ್ನ ಪಡೆದು ಆತನಿಗೆ ಸೇತನೆಂದು ಹೆಸರಿಟ್ಟನು. ಈಗ ಆದಾಮನನ್ನು ಉಂಟು ಮಾಡ್ಬೇಕಾದ್ರೆ ದೇವರು ಯಾವ ರೀತಿ ಉಂಟು ಮಾಡಿದ್ರು? ಆದಿಕಾಂಡ 1:27 ಅವರ ಸ್ವಭಾವದಲ್ಲಿ ಅಲ್ವಾ? ದೇವರ ಕೇಳಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಯಾರ ಸ್ವಭಾವದಲ್ಲಿ ಉಂಟು ಮಾಡಿದ್ದು? ದೇವರ ಸ್ವರೂಪದಲ್ಲಿ. ಈಗ ಕಳ್ಕೊಂಡ ಮೇಲೆ, ಹೌದು, ಈಗ ಕಳ್ಕೊಂಡ ಮೇಲೆ ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಇನ್ನೊಂದು ಮಗು ಹುಟ್ಟುತ್ತೆ ಆದಾಮನಿಗೆ. ಆತ ಯಾರ ಸ್ವಭಾವದಲ್ಲಿ ಹುಟ್ಟುತ್ತಾನೆ? ಆದಾಮನ ಸ್ವಭಾವ ಅಲ್ವಾ? ಹಾಗಾದ್ರೆ ಈಗ ನಾವೆಲ್ಲರೂ ಯಾವ ಸ್ವಭಾವದಲ್ಲಿದ್ದೀವಿ? ಯಾವ ಗುಣಲಕ್ಷಣದಲ್ಲಿದ್ದೀವಿ? ಆದಾಮನ ಗುಣಲಕ್ಷಣಗಳು ಕಳ್ಕೊಂಡಿದ್ದೀವಿ. ವಿ ಆರ್ ಇನ್ 0. ಹೌದಾ? 0. ಈಗ ಎಲ್ಲ ಕಳ್ಕೊಂಡಾಯ್ತು.
ಎಲ್ಲ ಕಳ್ಕೊಂಡಾಯ್ತು. ಈಗ ಪಡ್ಕೊಳ್ಬೇಕು. ಈಗ ಪಡ್ಕೊಳ್ಬೇಕಾದ್ರೆ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಆ ಪಡೆದು ಕೊಡ್ಲಿಕ್ಕೆ ಒಬ್ರಿದ್ದಾರೆ, ಅವರ ಮುಖಾಂತರ ಪಡ್ಕೊಂಡ್ರೆ ಪಡ್ಕೊಂಡಂಗೆ. ಲೋಕದಲ್ಲಿ ಬೇರೆ ಯಾವ ವ್ಯಕ್ತಿಯಿಂದಾಗ್ಲಿ ಯಾವುದೇ ವಸ್ತುಗಳಿಂದಾಗಲಿ ದೇವರ ಗುಣಲಕ್ಷಣಗಳು, ಆ ದಿನಗಳಲ್ಲಿ ಆದಾಮನು ಕಳೆದುಕೊಂಡಂತ ಗುಣಲಕ್ಷಣಗಳು ನಾವು ಮತ್ತೆ ಪಡ್ಕೊಂಡ್ರೆ ಮಾತ್ರ ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ವಾಕ್ಯ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರು ಅಂತ ಹೇಳಿದ ಮೇಲೆ ಈಗ ಪಡೆದುಕೊಂಡ್ರೆ ಮಾತ್ರ ಪರಲೋಕ ಪ್ರವೇಶ. ಇಲ್ಲ ಅಂದ್ರೆ ಪ್ರವೇಶ ಹೇಳಿ. ಇಲ್ಲ ಇಲ್ಲ ಬ್ರದರ್. ಹೌದಾ? ಹೌದಾ? ಹಾಗಾದ್ರೆ ಈ ದಿನಗಳಲ್ಲಿ ಅನೇಕ ಬೋಧಕರು ಹೇಳ್ತಾ ಇದಾರಲ್ವಾ, ಈ ಪ್ರಾರ್ಥನೆ ಪವರ್ಫುಲ್ ಪ್ರಾರ್ಥನೆ, ಈ ಪ್ರಾರ್ಥನೆ ನೀವು 50 ಟೈಮು 100 ಟೈಮ್ ಹೇಳಿದ್ರೆ ಪರಲೋಕ ಪ್ರವೇಶ ಮಾಡ್ತೀರಾ ಅಂತ ಹೇಳ್ತಾರೆ. ಯಾವ ಪ್ರಾರ್ಥನೆ ಆಗುತ್ತಾ? ಸಾಧ್ಯ ಇದೆಯಾ? ಸಾಧ್ಯ ಇದೆ. ಲೋಕದ ಪ್ರಾರ್ಥನೆ. ಒಂದು ಸತ್ಯ ತಿಳ್ಕೊಳ್ಳಿ, ಯಾವ ಪ್ರಾರ್ಥನೆಯೂ ಪವರ್ಫುಲ್ ಪ್ರಾರ್ಥನೆ ಅಲ್ಲ. ಪವರ್ಫುಲ್ ಯಾರು ಅಂತ ಹೇಳಿದ್ರೆ ದೇವರು ಒಬ್ಬರು ಮಾತ್ರ ಪವರ್ಫುಲ್. ದೇವರು ಮತ್ತೆ ನೀನಿದ್ದಾಗ ಮಾತ್ರ ಆ ಒಂದು ಸನ್ನಿವೇಶ ತುಂಬಾ ಪವರ್ಫುಲ್ ಆಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಬ್ರದರ್. ನೋಡಿ, ದೇವರೊಂದಿಗೆ ಮಾತನಾಡಬೇಕಾದ್ರೆ ಮಧ್ಯದಲ್ಲಿ ಯಾರ ಮೀಡಿಯೇಷನ್ ಬೇಕಿಲ್ಲ. ಬೇಕಾ? ಇಲ್ಲ ಬ್ರದರ್, ಬೇಕಾಗಿಲ್ಲ ಅಲ್ವಾ? ನಾನು ಮತ್ತೆ ನನ್ನ ದೇವರು. ಪ್ರೈಸ್ ದಿ ಲಾರ್ಡ್. ಆದಾಮನು ಕಳೆದುಕೊಂಡಂತಹ ಆ ಎಲ್ಲಾ ಮಹಿಮೆ ಏನು? ಪ್ರೀತಿ ಎಂಬ ಮಹಿಮೆ, ಕರುಣೆ ಎಂಬ ಮಹಿಮೆ, ಜ್ಞಾನ ಎಂಬ ಮಹಿಮೆ, ಶಕ್ತಿ ಎಂಬ ಮಹಿಮೆ, ನೀತಿ ಎಂಬ ಮಹಿಮೆ, ಕ್ಷಮಿಸುವ ಮತ್ತೆ ತಾಳ್ಮೆ ಮಹಿಮೆ, ಸಂತೈಸುವ ಮಹಿಮೆ, ಈ ಎಲ್ಲವನ್ನ ನಾವು ಕಳ್ಕೊಂಡಿದ್ದೀವಿ. ಈಗ ನಾವು ಹುಡುಕಬೇಕಾಗಿರೋದು ಅವರ ಗುಣಲಕ್ಷಣಗಳನ್ನ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈಗ ಲೋಕ ಏನ್ ಮಾಡ್ತಾ ಇದೆ? ಕ್ರೈಸ್ತರು ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ದೇವರು ನಮ್ಮನ್ನು ಏನಕ್ಕೆ ಆರಿಸ್ಕೊಂಡಿದ್ದಾರೆ? ದೇವರು ನಮ್ಮನ್ನ ಯಾವ ಉದ್ದೇಶಕ್ಕೋಸ್ಕರ ಆರಿಸ್ಕೊಂಡಿದ್ದಾರೆ? ದೇವರ ರಾಜ್ಯವನ್ನ ಕಟ್ಟಲಿಕ್ಕಾಗಿ ಬ್ರದರ್. ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಅಲ್ವಾ? ಕರೆಕ್ಟಾ? ನಿಜನಾ? ಕರೆಕ್ಟ್, ನಿಜ ಬ್ರದರ್. ನಿಜ. ದೇವರ ರಾಜ್ಯವನ್ನ ಕಟ್ಟೋದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ನಾವು ನಿಜವಾಗ್ಲೂ ಕಟ್ತಾ ಇದೀವಿ. ನಾವು ಯಾವ್ದನ್ನ ಕಟ್ತಾ ಇದೀವಿ? ಲೋಕವನ್ನ ಕಟ್ತೀವಿ ಬ್ರದರ್. ಲೋಕದ ಸ್ವಭಾವಗಳಿಂದ ನಾವು ತುಂಬಿಕೊಳ್ತಾ ಇದೀವಿ. ಲೋಕದ ಸ್ವಭಾವಗಳಿಂದ. ನೋಡಿ, ವಾಕ್ಯ ಓದಿಬೇಕಾದ್ರೆ ದೇವರು ನಮ್ಮನ್ನ ಏನಕ್ಕೋಸ್ಕರ ಆರಿಸ್ಕೊಂಡಿದ್ದಾರೆ ಅನ್ನೋದನ್ನ ಕ್ರೈಸ್ತರು, ಮುಖ್ಯವಾಗಿ ಕ್ರೈಸ್ತರು, ದೀಕ್ಷಾ ಸ್ಥಾನ ಹೊಂದಿಕೊಂಡಿರುವಂತಹ ಧರ್ಮಸಭೆಗೆ ಸೇರಿದ ಪ್ರತಿಯೊಬ್ಬರು, ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಂಡಂತಹ ಪ್ರತಿಯೊಬ್ಬರು, ಎಲ್ಲರಿಗೂ ದೇವರು ಒಂದು ಕೆಲಸ ಕೊಟ್ಟಿದ್ದಾರೆ. ಅದು ಪುಟ್ಟ ಪುಟ್ಟ ಮಕ್ಕಳಾಗಿರ್ಲಿ, ಮಧ್ಯ ಯುವಕರಾಗಿರ್ಲಿ, ಮದುವೆ ಆದವರಾಗಿರ್ಲಿ, ಅಥವಾ ವಯಸ್ಸಾದಂಥ ಮುದುಕ ಮುದುಕಿ, ಎಲ್ಲರಿಗೂ ಕೂಡ ದೇವರು ಒಂದು ಯೋಜನೆ ಇಟ್ಟಿದ್ದಾರೆ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9 ನಾವು ಓದೋಣ. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9. ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಸಂತ ಪೌಲರು ಹೇಳ್ತಾರೆ, ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನ ಈಡೇರಿಸುವ ವಿಧಾನವನ್ನ ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ. ಸಂತ ಪೌಲರು ಹೇಳ್ತಾರೆ, ತಿಂದು ಕುಡಿದು ಮಜಾ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸ್ಕೊಳ್ಳಿಲ್ಲ. ದೇವರು ನಮ್ಮನ್ನ ವಿಶೇಷವಾಗಿ ಆರಿಸ್ಕೊಂಡಿದ್ದಾರೆ. ದೇವರ ಆ ಯೋಜನೆ, ಗುಪ್ತವಾಗಿಟ್ಟಿರುವಂತ ಯೋಜನೆಯನ್ನ ಹಾಗೂ ಅದನ್ನ ಈಡೇರಿಸುವ
ವಿಧಾನವನ್ನ ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಬ್ರದರ್. ಓಕೆ. ಈಗ ನೋಡಿ, ಈಗ ನಾವು ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ ನಾವು ಓದ್ತಾ ಇದ್ದೀವಿ. ಆ ವಾಕ್ಯ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಹೆಂಗ್ ಕಳೆದುಕೊಂಡ್ರು? ಆದಾಮನಲ್ಲಿ ಏನಿತ್ತು? ಕಳ್ಕೊಳ್ಳುವಂತ ಒಂದು ಜ್ಞಾನ ಇರಲಿಲ್ವಾ? ಅಂದ್ರೆ ಅದನ್ನ ಕಾಪಾಡಿಕೊಳ್ಳುವಂತ ಜ್ಞಾನ ಇರಲಿಲ್ವಾ ಅಂತ ನಾವು ನೋಡ್ತಾ ಹೋದ್ರೆ ಆ ಜ್ಞಾನ ಆತನಲ್ಲಿ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ ಅವಳನ್ನ ಕೊಟ್ಟ ತಕ್ಷಣ ದೇವರು ನೋಡಿ, ದೇವರು ಯೋಚನೆ ಮಾಡ್ತಾರೆ. ದೇವರ ಒಂದು ಪ್ಲಾನ್ ಇತ್ತು. ಏನ್ ಗೊತ್ತಾ? ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಆದಿಕಾಂಡ ಇದು ದೇವರ ಯೋಜನೆ. ಏನು? ಈ ದೇವರು ಅವರನ್ನು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನ ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನ ವಶಪಡಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಭೂಮಿಯನ್ನ ನಿಮ್ಮ ಅಂಡರ್ಗೆ ಕೊಡ್ತಾ ಇದ್ದೀನಿ, ನೀವು ಅದನ್ನು ವಶಪಡಿಸಿಕೊಳ್ಳಬೇಕು. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಮೇಲೆಯೂ, ಪಕ್ಷಿಗಳ ಮೇಲೆಯೂ, ಚಲಿಸುವ ಎಲ್ಲಾ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇದು ದೇವರ ಪ್ಲಾನ್. ಅದಾದ ತಕ್ಷಣ ನೋಡಿ, ಇದು ಒಂದು ಆಶೀರ್ವಾದ. ಇಲ್ಲಿ ಆಶೀರ್ವಾದ ಮಾಡಿ ಹೇಳ್ತಾರೆ. ಯಾರಿಗೆ? ಆದಾಮನಿಗೆ. ಅದಾದ ಮೇಲೆ ಆದಾಮನಿಗೆ ಒಂದು ಸಹಪಾಠಿಯನ್ನು ಕೊಡ್ತಾರೆ. ಸಹಪಾಠಿಯನ್ನು ಕೊಟ್ಟ ತಕ್ಷಣ ಆದಿಕಾಂಡ 2ನೇ ಅಧ್ಯಾಯ ವಾಕ್ಯ 23, ಸಹಪಾಠಿಯನ್ನು ನಿರ್ಮಿಸಿದ ತಕ್ಷಣ ಆತನ ಸ್ವಭಾವ ನೋಡಿ ಏನಾಯ್ತು ಅಂತೇಳಿ ಓದಿ ಆ ವಾಕ್ಯ. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಲು, ನರನಿಂದ ಉತ್ಪತ್ತಿಯಾದವಳನ್ನು ನಾರಿ ಎಂದೇ ಕರೆವರು. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಆತನ ಸ್ವಭಾವನೆ ಬದಲಾಗೋಯ್ತು. ಈಗ ಆತ ಏನ್ ಮಾಡಕ್ ಪ್ರಾರಂಭ ಮಾಡ್ದ? ಹೊಗಳ್ಲಿಕ್ಕೆ, ಆಕೆನ ಹೊಗಳ್ತಾ ಇದ್ದಾನೀಗ. ನನ್ನ ಎಲುಬಿನ ಎಲುಬು, ನನ್ನೊಡಲಿನ ಒಡಲು. ಸ್ವಭಾವ ಬದಲಾಯಿತು. ಈ ಒಂದು ಸ್ವಭಾವ ಬದಲಾದ ತಕ್ಷಣ, ಅವನ ಆಲೋಚನೆ ಬದಲಾದ ತಕ್ಷಣ ನೋಡಿ 3ನೇ ಅಧ್ಯಾಯದಲ್ಲಿ ಏನಾಯ್ತು? ಯಾರು ಬರ್ತಾರೆ 3ನೇ ಅಧ್ಯಾಯದಲ್ಲಿ? 3ನೇ ಅಧ್ಯಾಯದಲ್ಲಿ ಯಾರು ಬಂದ್ರು? 2ನೇ ಅಧ್ಯಾಯದಲ್ಲಿ ಆತ ಹೊಗಳಿ ಆಗಿ ಸ್ವಲ್ಪ ದಿನಗಳಾಗದ ತಕ್ಷಣ 3ನೇ ಅಧ್ಯಾಯದಲ್ಲಿ ಸೈತಾನ ಬಂದು ಆವರಿಸ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಈಗ ಕಳೆದುಕೊಂಡಂತ ಈ ಮಹಿಮೆಯನ್ನ, ಈ ಅವರ ಸ್ವಭಾವವನ್ನ ಕಳೆದುಕೊಂಡಿರುವಂತಹ ದೇವರ ಸ್ವಭಾವವನ್ನು ನಾವು ಹುಡುಕಬೇಕೇ ಹೊರತು, ದೇವರ ಸ್ವಭಾವಗಳನ್ನು ನಾವು ಹುಡುಕೊಂಡಾಗ ಅದನ್ನೇ ಹೇಳೋದು, ಜಯ ಹೊಂದೋದು. ಅದಕ್ಕೆ ಜಯ ಹೊಂದೋದು ಯಾವುದಕ್ಕೆ? ಕಳೆದುಕೊಂಡಂತ ದೇವರ ಸ್ವಭಾವಗಳನ್ನ ಮತ್ತೆ ಪಡೆದುಕೊಳ್ಳುವುದಕ್ಕಾಗಿ ಹೋರಾಟ ಮಾಡಬೇಕೇ ಹೊರತು, ಲೋಕದ ಆಚಾರ ವಿಚಾರಗಳು, ಲೋಕದ ಆಸೆ ಆಕಾಂಕ್ಷೆಗಳು, ಲೋಕದ ಅವಶ್ಯಕತೆಗಳಿಗಾಗಿ ಎಂದಿಗೂ ನಾವು ಹೋರಾಟ ಮಾಡುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಮನುಷ್ಯನ ಏನ್ ಮಾಡ್ದ ಅಂತ ಹೇಳಿದ್ರೆ, ಆದಾಮನಲ್ಲಿದ್ದಂತ ಅದೇ ದಡ್ಡತನ ಈಗ ಮನುಷ್ಯರಲ್ಲೂ ಕೂಡ ಇದೆ. ಏನಕ್ಕೆ ಇದೆ ಅಂತ ಹೇಳಿದ್ರೆ, ಈಗ ನಾವು ದೇವರ ಮಹಿಮೆಯಲ್ಲಿಲ್ಲ, ದೇವರ ಸ್ವರೂಪದಲ್ಲಿ ನಾವಿಲ್ಲ, ಗುಣಲಕ್ಷಣಗಳಲ್ಲಿ ನಾವಿಲ್ಲ. ಆದ್ರೆ ಆದಾಮನ ಗುಣಲಕ್ಷಣದಲ್ಲಿ ನಾವಿದ್ದೀವಿ ಈಗ. ಹೌದಾ? ನಿಜನಾ? ಒಪ್ಕೊಳ್ತೀರಾ? ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರ ನೋಡಿ, ಆಗ ಅವಳನ್ನು ನೋಡಿದ ತಕ್ಷಣ ಆದಾಮ ಏನ್ ಮಾಡದ? ತನಗೆ ಅರಿವಿಲ್ಲದೆ ತನ್ನ ಅವಿವೇಕದಿಂದ ದೇವರನ್ನ ಆರಾಧಿಸುವುದನ್ನು ಬಿಟ್ಟು ಆಕೆಯನ್ನು ಕೊಟ್ಟಂತಹ ದೇವರಿಗೆ ಮಹಿಮೆ ಪಡಿಸುವುದಕ್ಕೆ ಬದಲಾಗಿ ಈಕೆಯನ್ನ ಮಹಿಮೆ ಪಡಿಸಿದ. ಈಗ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 21, 22 ಹಾಗೂ 25 ತನಕ ಓದೋಣ. ನಿಧಾನಕ್ಕೆ ಓದಿ. ದೇವರನ್ನು
ಅವರು ಅರಿತಿದ್ದರೂ ದೇವರೆಂದು ಗೌರವಿಸಲಿಲ್ಲ. ಸಾಕು, ಒಂದ್ ನಿಮಿಷ, ದೇವರಿಗೆ ಉಪಕಾರ. ಒಂದ್ ನಿಮಿಷ. ದೇವರನ್ನು ಅವರು ಅರಿತಿದ್ದರೂ ದೇವರೆಂದು ಗೌರವಿಸಲಿಲ್ಲ. ಈಗ ದೇವರು ಆದಾಮನೊಂದಿಗೆ ನೇರವಾಗಿ ಬಂದು ಮಾತಾಡಿದ್ರು. ದೇವರು ಇದ್ದಾರೆ ಅನ್ನೋದು ಗೊತ್ತಿತ್ತು ಅವನಿಗೆ, ದೇವರನ್ನು ನೋಡಿದ್ದ ಕೂಡ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರನ್ನ ಗೌರವಿಸಲಿಲ್ಲ ಆತ, ಬದಲಾಗಿ ಯಾರನ್ನ ಗೌರವಿಸಿದ? ಹವ್ವಳನ್ನ. ಹೌದಾ? ಹ, ಹವ್ವಳನ್ನ ಗೌರವಿಸಿದ. ಅದಾದ್ಮೇಲೆ ದೇವರಿಗೆ ಉಪಕಾರ ಸ್ಮರಣೆ ಮಾಡದ್ನ ಆದಾಮ? ಥ್ಯಾಂಕ್ ಯು ದೇವರೇ, ಮಾಡದ್ನ? ದೇವರೇ ಥ್ಯಾಂಕ್ ಯು, ನೀವು ನನಗೆ ಒಂದು ಸಹಪಾಠಿನ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನೀವು ತುಂಬಾ ಒಳ್ಳೆಯವರು, ನಾನು ಒಬ್ಬನೇ ಇದ್ದೆ, ನೀವು ನನ್ನ ಏನು ಆಲೋಚನೆಯನ್ನ ನೀವೇನ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡ್ರಿ. ಹೌದಾ? ಉಪಕಾರ ಸ್ಮರಣೆ ಮಾಡಲಿಲ್ಲ ಆತ. ಬದಲಾಗಿ ಅವ್ರು ಏನ್ ಮಾಡ್ದ? ಬದಲಾಗಿ ಆದಾಮ ಏನ್ ಮಾಡ್ದ? ವ್ಯರ್ಥ ಆಲೋಚನೆಯಲ್ಲಿ, ನೋಡಿ ಅಲ್ಲಿ ವಾಕ್ಯ ಓದಿ, ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ಆಗ ಪ್ರವೇಶ ಆಗಿದ್ದು ಸೈತಾನ. ಅಲ್ಲಿ ತನಕ ಸೈತಾನ ಬರಲಿಲ್ಲ. ಕರೆಕ್ಟಾ? ಯಾವಾಗ ಆದಾಮನ ಆ ಮನಸ್ಸು ಅಂಧಕಾರಮಯವಾಯಿತು, ಯಾವಾಗ ಕತ್ತಲೆ ಆಯಿತು, ದೇವರನ್ನ ಆರಾಧಿಸುವುದನ್ನು ಬಿಟ್ಟು, ದೇವರನ್ನ ಗೌರವಿಸುವುದನ್ನು ಬಿಟ್ಟು, ದೇವರಿಗೆ ಉಪಕಾರ ಸ್ಮರಣೆ ಮಾಡುವುದನ್ನು ಬಿಟ್ಟು ವ್ಯರ್ಥ ಆಲೋಚನೆಗಳಲ್ಲಿ ಆತ ಇರಬೇಕಾದ್ರೆ ಆತನ ಮನಸ್ಸು ಅಂಧಕಾರಮಯವಾಯಿತು. ಆಗ ಸೈತಾನ ಪ್ರವೇಶ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀವಿ. ದೇವರು ನಮಗೆ ನೀಡುತ್ತಿರುವಂತಹ ಆಶೀರ್ವಾದಗಳಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋದಿಲ್ಲ, ನೀಡಿದ ಆಹಾರಕ್ಕೆ ಕೃತಜ್ಞತೆ ಸಲ್ಲಿಸೋದಿಲ್ಲ, ದೇವರು ನೀಡಿದಂತಹ ನೀರಿಗೆ, ಕುಡಿಯುವ ನೀರಿಗೆ, ಉಸಿರಾಡುವ ಗಾಳಿಗೆ, ನೀಡಿದಂತಹ ಒಳ್ಳೆಯ ಹೆಂಡತಿಗೆ, ನೀಡಿದಂತಹ ಒಳ್ಳೆಯ ಗಂಡನಿಗೆ, ನೀಡಿದಂತಹ ಒಳ್ಳೆಯ ತಂದೆ ತಾಯಿಗಳಿಗೆ, ನೀಡಿದಂತಹ ಒಳ್ಳೆಯ ಮಕ್ಕಳಿಗೆ, ನೀಡಿದಂತಹ ಒಳ್ಳೆಯ ಸಹೋದರ ಸಹೋದರಿಯರಿಗಾಗಿ, ನೀಡಿದಂತಹ ಗೆಳೆಯರಿಗಾಗಿ, ದೇವರು ನೀಡಿದ ಕೆಲಸಕ್ಕಾಗಿ ಮಾಡ್ತೀವಾ? ಉಪಕಾರ ಸ್ಮರಣೆ ಮಾಡ್ತೀವಾ? ಹಾಗಾದ್ರೆ ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 9ನೇ ವಾಕ್ಯ, ಅವರಿಟ್ಟಂತ ಯೋಜನೆ, ಅವರಿಟ್ಟಂತ ಪ್ಲಾನ್ ಅನ್ನ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ ದೇವರು ನಮ್ಮನ್ನ ಆರಿಸ್ಕೊಂಡಿರ್ಬೇಕಾದ್ರೆ ಅವರ ಪ್ಲಾನ್ ನಮಗ್ ಗೊತ್ತಿದ್ರೆ ಮಾತ್ರ ನಾವು ಬೇರೆಯವರಿಗೆ ತಿಳಿಸಕ್ಕೆ ಸಾಧ್ಯ, ಇಲ್ಲಾಂದ್ರೆ ತಿಳಿಸಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಬ್ರದರ್. ಈಗ ನಿಮ್ಗೊಂದು ಸ್ಥಳಕ್ಕೆ, ಈಗ ಒಂದು ಸಿಟಿ ಮಾರ್ಕೆಟ್ ನೀವು ಹೋಗ್ಬೇಕು. ಸಿಟಿ ಮಾರ್ಕೆಟ್ ಹೋಗ್ಬೇಕಾದ್ರೆ ನಿಮಗೆ ನೀವು ಅದ್ರ ಮಾರ್ಗ ಗೊತ್ತಿದೆ, ನಿಮಗೆ ಆ ಮಾರ್ಗ ಗೊತ್ತಿದ್ರೆ ಮಾತ್ರ ನೀವು ಅಡ್ರೆಸ್ ಹೇಳಕ್ ಸಾಧ್ಯ, ಇಲ್ಲಾಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ. ಹೌದಾ? ದೇವರ ಪ್ಲಾನ್ ಗೊತ್ತಿದ್ರೆ ಮಾತ್ರ ನಾವೇನ್ ಮಾಡಕ್ ಸಾಧ್ಯ, ಬೇರೆ ಜನರಿಗೆ ತಿಳಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ಯಾರ್ಯಾರು ಜಯ ಹೊಂದುತ್ತಾರೋ ಅವರೆಲ್ಲರೂ ದೇವರ ರಾಜ್ಯದಲ್ಲಿ ಇರುವಂತಹ ಪರಧಾಮದಲ್ಲಿ ಇರುವ ಜೀವವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ಅನುಗ್ರಹಿಸುತ್ತೇನೆ. ಆದರೆ ಅಶುದ್ಧವಾದುದು ಯಾವುದು ಅಲ್ಲಿಗೆ ಸೇರೋದಿಲ್ಲ. ಯಜ್ಞದ ಕುರಿಮರಿಯ ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಲಿಖಿತವಾಗಿದ್ದವೋ ಅಂಥವರ ಹೆಸರುಗಳನ್ನು ಮಾತ್ರ ಅದನ್ನು ಪ್ರವೇಶಿಸಬಲ್ಲರು, ಅಂಥವರು ಮಾತ್ರ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರಭು ಯೇಸು ಕ್ರಿಸ್ತರ ಆ ಗುಣಲಕ್ಷಣಗಳನ್ನ ಮತ್ತೆ ನಾವು ಹುಡುಕಿ ಅದನ್ನ ರಿಸೀವ್ ಅಂದ್ರೆ ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ. ಓಕೆ, ಅಂಗೀಕಾರ ಮಾಡಕ್ಕೆ ಬಿಟ್ಬಿಡ್ತಾನೆ ಅನ್ಕೊಂಡಿದ್ದೀರಾ? ಸೈತಾನ ಬಿಟ್ಬಿಡ್ತಾನ? ಸಾಧ್ಯನೇ ಇಲ್ಲ. ನಿಮ್ಮ ಬಳಿಗೆ ನಿಮ್ಮ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ನೀವು ನಂಬಲ್ಲ ಅನ್ಕೊಳ್ತೀನಿ, ನೀವು ನಂಬಲ್ಲ. ದೊಡ್ಡ ದೊಡ್ಡ ಬೋಧಕರನ್ನೇ ಕಳಿಸ್ಕೊಡ್ತಾನೆ, ತುಂಬಾ ಫೇಮಸ್ ಆದ ಬೋಧಕರನ್ನ ಕಳಿಸ್ಕೊಡ್ತಾನೆ, ತುಂಬಾ ಫೇಮಸ್ ಆದ ಯಾಜಕರನ್ನ ಕಳಿಸ್ಕೊಡ್ತಾನೆ. ಯಾಕೆ? ಅವನು ಮನಸ್ಸು ಮಾಡ್ದ ಅಂತ ಹೇಳಿದ್ರೆ ಅವನ ಗುಣಲಕ್ಷಣಗಳನ್ನ ಯಾರ ಬಳಿಯಾದ್ರೂ ಅವನೇನ್ ಮಾಡ್ತಾನೆ, ತುಂಬಿ
ಆ ಸ್ಥಳವನ್ನ ಅಶುದ್ಧ ಮಾಡ್ತಾನೆ. ಹೇಗಾದ್ರೂ ಮಾಡಿ ಇವರು ಪ್ರಭುವಿನ ಗುಣಲಕ್ಷಣಗಳನ್ನ ಪಡ್ಕೊಳ್ಬಾರ್ದು. ಗುಣಲಕ್ಷಣಗಳನ್ನು ಪಡ್ಕೊಂಡ್ರು ಅಂತ ಹೇಳಿದ್ರೆ ಇವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ಲೋಕದ ಸ್ವಭಾವಗಳನ್ನು ನಾನು ತುಂಬ್ತೀನಿ. ನೋಡಿ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ದೇವರು ಆದಾಮನನ್ನು ಆಶೀರ್ವದಿಸ್ಬೇಕಾದ್ರೆ ಏನಂದ್ರು? ಈ ಲೋಕವನ್ನ ನೀವು ಆವರಿಸಿಕೊಳ್ಳ್ರಿ ಅಲ್ವಾ? ಎಲ್ಲವನ್ನ ನೀವು ಆವರಿಸ್ಕೊಳ್ರಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ನಿಜನಾ? ಹೇಳಿದ್ದು ಅಲ್ವಾ? ಆದ್ರೆ ಲೂಕನು ಬರೆದ ಶುಭ ಸಂದೇಶದಲ್ಲಿ 5 ಮತ್ತೆ 6ನೇ ವಾಕ್ಯವನ್ನು ಓದೋಣ. 5 ಮತ್ತೆ 6. ಲೂಕ 4ನೇ ಅಧ್ಯಾಯ ವಾಕ್ಯ 5 ಹಾಗೂ 6. ಬಳಿಕ ಪಿಶಾಚಿ ಯೇಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ ಇವುಗಳ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು. ಇವೆಲ್ಲ ನನ್ನ ಅಧೀನದಲ್ಲಿವೆ. ನನ್ನ ಇಷ್ಟ ಬಂದವರಿಗೆ ಇವನ್ನು ಕೊಡಬಲ್ಲೆ. ಈಗ ಆದಿಕಾಂಡ 1:28 ಯಾರ ಅಧೀನದಲ್ಲಿತ್ತು? ಆದಾಮನಿಗೆ ಅದು ಕೊಟ್ಟಿದ್ದು ಆಶೀರ್ವಾದ ಅಲ್ವಾ? ಈಗ ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸೈತಾನ ಹೇಳ್ತಾ ಇದ್ದಾನೆ, ಇವೆಲ್ಲ ನನ್ನ ಅಧೀನದಲ್ಲಿವೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ನೋಡಿ, ಯಾವಾಗ ಯಾವಾಗ ದೇವರ ಗುಣಲಕ್ಷಣಗಳನ್ನು ನಾವು ಕಳ್ಕೊಳ್ತೀವೋ ಆಗ ನಮ್ಮ ಕುಟುಂಬ ಇರ್ಬೋದು, ನಾವು ಮಾಡುವ ಕೆಲಸ ಕಾರ್ಯಗಳಿರ್ಬೋದು, ನಾವು ಮಾಡುವ ಆರಾಧನೆ ಇರ್ಬೋದು, ಚರ್ಚಲ್ಲಿ ನಡೆಯುವಂತ ಬಲಿಪೂಜೆ ಇರ್ಬೋದು, ಯಾರ ಪಾಲಾಗುತ್ತೆ? ಯಾರ ಅಧೀನ ಆಗುತ್ತೆ? ಸೈತಾನನಿಗೆ ಅಧೀನ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸೈತಾನನಿಗೆ ಅಧೀನವಾಗುವಂತಹ ಆರಾಧನೆ ನಾವು ಮಾಡಬಾರದು ಅಲ್ವಾ? ಹೌದಾ? ಮಾಡಬಾರದು. ಯಾಕಂದ್ರೆ ನಾವು ಏನಕ್ಕೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾರೆ? ಅವರನ್ನ ಆರಾಧಿಸಿ ಅವರನ್ನ ಮಹಿಮೆ ಪಡಿಸುವುದಕ್ಕಾಗಿ ದೇವರು ನಮ್ಮನ್ನ ಇಟ್ಟಿದ್ದಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ 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 ಎಚ್ಚರಿಕೆಯಾಗಿರಬೇಕು. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಕಳೆದುಕೊಂಡಿರುವಂತಹ ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತರು ನಮಗೆ ಮರಳಿ ಕೊಟ್ಟರು. ಹೌದಾ? ನಿಜನಾ? ನಿಜ ಬ್ರದರ್. ಒಂದು ವಾಕ್ಯ ಓದೋಣ. ಪ್ರೈಸ್ ದಿ ಲಾರ್ಡ್. 2 ಕೊರಿಂಥಿ 5ನೇ ಅಧ್ಯಾಯ 21ನೇ ವಾಕ್ಯ. 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 21. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನ ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧ ಪಡೆಯಲೆಂದೇ ಹೀಗೆ ಮಾಡಿದರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಲ್ವಾ? ನಮ್ಮ ಎಲ್ಲಾ ಪಾಪಗಳನ್ನು ಅವರು ಹೊತ್ಕೊಂಡ್ರು. ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ್ರು. ಸರಿ, ಅವಾಗ ನಮಗೆ 0 ಮಾಡಿದ್ರು ಅಲ್ವಾ? ನಮ್ಮ ಎಲ್ಲಾ ಪಾಪಗಳು, ನಮ್ಮ ಪೂರ್ವಜರಿಂದ ಬಂದ ಎಲ್ಲಾ ಪಾಪಗಳು ದೇವ್ರು ಏನ್ ಮಾಡಿದ್ರು? 0 ಮಾಡಿದ್ರು. ಓಕೆ, 0 ಮಾಡಿದ ಮೇಲೆ ನಮ್ಮ ಗುಣಲಕ್ಷಣಗಳು ಬದಲಾಯ್ತಾ? ನಮ್ಮ ಪಿತೃಗಳದು ಬದಲಾಗ್ಲಿಲ್ಲ. ಮತ್ತೆ ಏನಾಯ್ತು? ಇನ್ನೂ ಹೆಚ್ಚಾಯ್ತಾ ಬಂತು. ಏನಾಯ್ತು? ಇನ್ನೂ ಹೆಚ್ಚಾಯ್ತು. ಆಗ ಅವ್ರು ಏನ್ ಮಾಡಿದ್ರು? ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 22 ಓದೋಣ. 22, 23 ಹಾಗೂ 24.
ಅವರು ನಿಜವಾಗಿಯೂ ಮೂರ್ಖರಾದರು. ಆ, ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂತ ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು. ಆದ್ದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮಲ್ಲಿ ಅಶ್ಲೀಲ ಕೃತ್ಯಗಳೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು. 25. ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದದ್ದನ್ನು ಅಂಗೀಕರಿಸಿದರು. ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನೇ ಆರಾಧಿಸಿ ಸೇವೆ ಸಲ್ಲಿಸಿದರು. ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತೋತ್ರ ಸಲ್ಲತಕ್ಕದ್ದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಇಲ್ಲೇನ್ ಮಾಡಿದ್ರು? ತಾವೇ ಜ್ಞಾನಿಗಳು ಅನ್ಕೊಂಡು ಇವ್ರೇನ್ ಮಾಡಿದ್ರು? ತಮಗೆ ಬೇಕಾದ ವಿಗ್ರಹಗಳನ್ನ ಮಾಡ್ಕೊಂಡು ಆರಾಧಿಸತೊಡಗಿದ್ರು. ಓಕೆ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 24 ಹಾಗೂ 25 ಈ ಎರಡು ವಾಕ್ಯಗಳು ಬೇರೆ ಕಡೆ ಎಲ್ಲಿದೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಎರಡು ವಾಕ್ಯಗಳು ಎಲ್ಲಿದೆ ಅಂತ ನಾವು ನೋಡ್ತಾ ಈಗ ತರ ನಾವು ಓದ್ದೋ ಆ ಎರಡು ವಾಕ್ಯಗಳು ಎಲ್ಲಿದೆ ನೋಡಿ. ಇಲ್ಲಿ ಏನ್ ಹೇಳ್ತಾ ಇದಾರೆ? ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಲ್ಲಿ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳೆಸಗಲೆಂದು ದೇವರು ಅವರನ್ನ ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು. ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನು ಅಂಗೀಕರಿಸಿದರು. ಈಗ ನೋಡಿ ವಾಕ್ಯ ಓದಿ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27. ಇಲ್ಲಿದೆ ನೋಡಿ, ನಿಮಗೆ ಅದೇ ವಾಕ್ಯ ಇಲ್ಲಿ ರಿಪೀಟ್ ಆಗುತ್ತೆ. ಆದರೆ ಅಶುದ್ಧವಾದದ್ದು ಯಾವುದು ಅದನ್ನು ಸೇರಲಾರದು. ಅಂತೆಯೇ ಹೇಯ ಕೃತ್ಯಗಳನ್ನೆಸಗುವವನು ಅಸತ್ಯವನ್ನು ಆಡುವವನು ಅದನ್ನು ಸೇರಲಾರನು. ಇಲ್ಲಿ ವಾಕ್ಯ ಎರಡು ಒಂದೇ ಇದೆಯಾ, ಬೇರೆ ಬೇರೆ ಇದೆಯಾ? ಎರಡು ಒಂದೇ ಇದೆ ಬ್ರದರ್. ಏನ್ ತಿಳಿಸ್ಕೊಡ್ತಾ ಇದಾರೆ? ಪ್ರೈಸ್ ದಿ ಲಾರ್ಡ್. ಅಶುದ್ಧವಾದುದು ಯಾವುದು? ಯಾವುದು ದೇವರ ರಾಜ್ಯವನ್ನು ಸೇರೋದಿಲ್ಲ. ಹಾಗಾಗಿ ಇಲ್ಲಿ ಕಳೆದುಕೊಂಡಂತ ಆದಾಮನಲ್ಲಿದ್ದಂತಹ ಆ ಗುಣಲಕ್ಷಣಗಳನ್ನ ಮತ್ತೆ ದೇವರು ನಮಗೆ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ. ಆ ವಿವೇಕನು ನಮ್ಮಲ್ಲಿಲ್ಲ, ಆ ವಿವೇಕನು ಕೂಡ ನಮ್ಮಲ್ಲಿಲ್ಲ. ಯಾಕಂತ ಹೇಳಿದ್ರೆ ಈಗ ಪ್ರಾರಂಭದಲ್ಲಿ ಈಗ ಒಂದು ಕೆಲಸ ಮಾಡಿ, ಈಗ 100 ರೂಪಾಯಿ ನೋಟ್ ಪ್ರಿಂಟ್ ಮಾಡಿದ್ದಾರೆ ಸರ್ಕಾರ ಅಲ್ವಾ? 100 ರೂಪಾಯಿ ನೋಟ್ ಪ್ರಿಂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. 100 ರೂಪಾಯಿ ನೋಟಲ್ಲಿ 100 ಅಂತ ಇದೆ ಅಲ್ವಾ? ಕರೆಕ್ಟಾ? ಈಗ ನೀವು 100 ನನಗೊಂದು ಖುಷಿ ಆಗ್ತಾ ಇದೆ, ನಾನೊಂದು 0 ಹಾಕ್ತೀನಿ ಅಂತ ಹೇಳ್ಬಿಟ್ಟು 1 0 ಸೇರಿಸಿದ್ರೆ ಅದು 1000 ರೂಪಾಯಿ ಆಗುತ್ತಾ? 1000 ರೂಪಾಯಿ ಆಗೋದಲ್ಲ, ಆ ನೋಟು ಚಲಾವಣೆಗೆ ಆಗೋದಿಲ್ಲ. ಹೌದಾ? ಏನಕ್ಕೂ ಯೂಸ್ ಇಲ್ಲ, ಏನಕ್ಕೂ ಉಪಯೋಗ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಾರಂಭದಲ್ಲಿ ಆದಾಮನನ್ನ ಯಾವ ಗುಣಲಕ್ಷಣದಲ್ಲಿ ದೇವರು ಉಂಟು ಮಾಡಿದ್ರು ಅದೇ ಗುಣಲಕ್ಷಣ ಇದ್ರೆ ಮಾತ್ರ ನಾವು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಇಲ್ಲ ನಾವೇ ಜ್ಞಾನಿಗಳು, ನಮಗೆ ತುಂಬಾ ತಲೆ ಇದೆ, ನಾವು ತುಂಬಾ ಬ್ರಿಲಿಯಂಟ್ಸ್ ಅಂತ ಹೇಳಿ ಅಳಿದು ಹೋಗುವಂತಹ ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನು ನಾವು ಮಾಡಿ ಆರಾಧಿಸ್ಕೊಂಡೇ ನಾವಿದ್ದೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 24ನೇ ವಾಕ್ಯ ಹಾಗೂ 25ನೇ ವಾಕ್ಯ ನುಡಿಯುವಂತೆ ಪರಲೋಕ ಪ್ರವೇಶ ನಾವು ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ. ಈಗ ಪ್ರಭು ಯೇಸು ಕ್ರಿಸ್ತರು ನಮ್ಮ ಎಲ್ಲ ಪಾಪಗಳನ್ನ ಹೊತ್ತು ಕಲ್ವಾರಿ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾರೆ. ಅದು ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಓಕೆ. ಕಳೆದುಕೊಂಡಂತಹ ಗುಣಲಕ್ಷಣಗಳನ್ನ ಈಗ ಮತ್ತೆ ದೇವರು ನಮಗೆ ಕೊಡ್ತಾ ಇದ್ದಾರೆ. ಅದನ್ನ ಪಡ್ಕೊಳ್ಳಕ್ಕೆ ನಮ್ಮ ಕೈಯಲ್ಲಿ ಏನಿಲ್ಲ, ಜ್ಞಾನ ಇಲ್ಲ, ವಿವೇಕ ಇಲ್ಲ. ಹೇಗೆ ಅಂತ ನಾವು ನೋಡಿದ್ರೆ, ಹೇಗೆ ಅವರು ಮತ್ತೆ ನಮಗೆ ವಾಪಸ್ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ, ಇಲ್ಲಿ ಒಂದು ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಇಲ್ಲಿ ನೀವೇನು ವಾಕ್ಯ ಓದ್ಬೇಡಿ, ಹಾಗೆ ಜಸ್ಟ್ ನೋಡ್ಕೊಳ್ತಾ ಬನ್ನಿ. 14ನೇ ಅಧ್ಯಾಯ ವಾಕ್ಯ 16 ಹಾಗೂ 17ರಲ್ಲಿ ಅಲ್ಲಿ ನಾವು ತುಂಬಾ ಬಾರಿ ಓದಿದೀವಿ ವಾಕ್ಯನ. ಆ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ನಿಮ್ಮನ್ನ ಮುನ್ನಡೆಸುವುದಕ್ಕಾಗಿ ಪವಿತ್ರಾತ್ಮರನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಹದಿನಾರನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಯೋಹಾನ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪುಗಳ ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡ್ತಾರೆ. ಅವರು ನಿಮ್ಮನ್ನ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ತಾರೆ ಅಂತ ಅವರು ಪ್ರಭು ಯೇಸು ಕ್ರಿಸ್ತ ನುಡಿದಿದ್ದಾರೆ. ಹೌದಲ್ವಾ? ಇನ್ನು ಏನು ಅರ್ಥನೇ ಆಗಿಲ್ವಲ್ಲ. ಯಾಕೆ ಪವಿತ್ರಾತ್ಮರಿಗೂ ಮತ್ತೆ ಗುಣಲಕ್ಷಣಗಳಿಗೂ ಯಾವುದು ಸಂಬಂಧನೇ ಇಲ್ವೇ, ಹೋಲಿಕೆನೇ ಇಲ್ವೇ ಅಂತ ನಾವು ನೋಡ್ತಾ ಹೋದ್ರೆ ಇಲ್ಲ. ಇಲ್ಲಿದೆ ನೋಡಿ, ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22. ಪವಿತ್ರಾತ್ಮ ದತ್ತವಾದ ಸತ್ವಗಳು ಯಾವುವೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಇಂಥವುಗಳೇ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ಒಂದೊಂದು ವಾಕ್ಯಗಳನ್ನು ನಾವು ಅದನ್ನ ವಿವರಿಸ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಬರುತ್ತೆ. ಎಷ್ಟು ಬೇಕಾದ್ರೂ ಆ ಫಲಗಳನ್ನು ನಾವೇನ್ ಮಾಡ್ಬೋದು, ಬಿಡಿಸ್ತಾ ಹೋಗ್ಬೋದು. ಒಂದೊಂದು ಎಳೆಯಾಗಿ ನಾವು ಬಿಡಿಸ್ತಾ ಹೋದ್ರೆ ಆದಾಮನಿಗೆ ಕೊಟ್ಟಂತ, ಅಂದ್ರೆ ನೀಡಿದಂತ ಗುಣಲಕ್ಷಣಗಳು ಎಲ್ಲವೂ ಯಾರಲ್ಲಡಗಿದೆ? ಎಲ್ಲವೂ ಯಾರಲ್ಲಡಗಿದೆ? ಪ್ರೈಸ್ ದಿ ಲಾರ್ಡ್. ಅರ್ಥ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಓಕೆ. ನೋಡಿ, ಆದಾಮನನ್ನು ಉಂಟು ಮಾಡಬೇಕಾದ್ರೆ ದೇವರು ಆದಾಮನಿಗೆ ನೀಡಿದಂತಹ ಆ ಎಲ್ಲ ಗುಣಲಕ್ಷಣಗಳನ್ನ ಪ್ರಭು ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರ ಮುಖಾಂತರ ನಮಗೆ ಮತ್ತೆ ಮರಳಿ ವಾಪಸ್ ಕೊಡ್ತಾ ಇದ್ದಾರೆ. ಆಮೇನ್. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತಾ? ಅದಕ್ಕೆ ವಾಕ್ಯ ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಾಕ್ಯ. ಅವರ ಸತ್ಫಲಗಳನ್ನು ನಾವು ಎಳೆಯಾಗಿ ಬಿಡಿಸ್ತಾ ಹೋದ್ರೆ ಪ್ರೀತಿ ಇದೆ, ಆನಂದ ಇದೆ, ಶಾಂತಿ ಸಮಾಧಾನ ಇದೆ, ಸಹನೆ ಇದೆ, ಮಹಿಮೆ ಇದೆ, ಸದ್ಗುಣ ಇದೆ, ಪ್ರಾಮಾಣಿಕತೆ ಇದೆ, ಸೌಜನ್ಯ ಇದೆ. ಎಲ್ಲವನ್ನ ನಾವು ಎಳೆಯಾಗಿ ಬಿಡಿಸ್ತಾ ಹೋದ್ರೆ 100 ಅಲ್ಲ 1000 ಫಲಗಳನ್ನ ನಾವು ಪಡ್ಕೊಳ್ಬಹುದು. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನಿಜ ಬ್ರದರ್. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಅಂತಿಮವಾಗಿ ಹೇಳ್ತಾರೆ ನೋಡಿ, ಅದನ್ನ ಪವಿತ್ರಾತ್ಮರ ಮುಖಾಂತರ ನಮಗೆ ಮತ್ತೆ ಮರಳಿ ಕೊಡ್ತಾ ಇದ್ದಾರೆ ಆ ಗುಣಲಕ್ಷಣಗಳನ್ನ. ಏನಕ್ಕೆ ಅಂತ ಹೇಳಿದ್ರೆ ಪರಲೋಕ ಪ್ರವೇಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 17ರಲ್ಲಿ ನಾವು ನೋಡ್ತೀವಿ. 17ರಲ್ಲಿ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನ ಈ ಪೋಷಕ ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಲೋಕ ಇವರನ್ನ ಬರಮಾಡ್ಕೊಳ್ಳೋದಿಲ್ಲ. ಇವತ್ತು ಕಥೋಲಿಕ ಕ್ರೈಸ್ತರು ಪರಿಶುದ್ಧಾತ್ಮರನ್ನ ಏನ್ ಮಾಡಲ್ಲ, ಬರಮಾಡ್ಕೊಳ್ಳೋದಿಲ್ಲ, ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ. ಕಥೋಲಿಕ ಕ್ರೈಸ್ತರು ಏನ್ ಮಾಡೋದಿಲ್ಲ, ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ. ಬೇರೆ ಸಭೆಯವರು ಅಂಗೀಕಾರ ಮಾಡ್ಕೊಂಡ್ರು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಹಾಗಾಗಿ ಈಗ ಪರಿಶುದ್ಧಾತ್ಮರು ಪ್ರೈಸ್ ದಿ ಲಾರ್ಡ್, ಪರಿಶುದ್ಧಾತ್ಮರನ್ನ ಯಾರ್ಯಾರು ಅಂಗೀಕಾರ ಮಾಡ್ಕೊಳ್ತಾರೋ ಅವರೆಲ್ಲರೂ ಮತ್ತೆ ಮರಳಿ ಪ್ರಭುವಿನ ಗುಣಲಕ್ಷಣಗಳನ್ನ ಏನ್ ಮಾಡ್ತಾರೆ? ಪಡೆದುಕೊಳ್ತಾರೆ. ಅಲ್ಲಿ ವಾಕ್ಯನೇ ಇದೆ, ಅಲ್ಲಿ ಇದೆಯಾ ಅವರ ಸತ್ಫಲಗಳು. ಸತ್ಫಲಗಳನ್ನ ಹೊಂದಿಕೊಳ್ಳುವಂತವನು ಅವನೇನಾಗ್ತಾನೆ? ಜಯ ಹೊಂದುತ್ತಾನೆ. ಅವನು ಜಯ ಹೊಂದುವ ಪ್ರತಿಯೊಬ್ಬನು ಎಲ್ಲಿ? ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಅವನು ಸವಿತಾನೆ. ಅರ್ಥ ಆಗ್ತಿದ್ಯಾ?
ಗೊತ್ತಾಗ್ತಿದೆ ಬ್ರದರ್. ಓಕೆ, ನೋಡಿ ಕೊನೆಯಲ್ಲಿ ಒಂದು ವಾಕ್ಯ ಹೇಳಿ ನಾವು ಮುಗಿಸ್ತೀನಿ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದಿ. 4ನೇ ಅಧ್ಯಾಯ 30ನೇ ವಾಕ್ಯ, ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 30. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ, ಹಾ. ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ಪವಿತ್ರಾತ್ಮರನ್ನ ನೋಯಿಸದಿರಿ. ಯಾಕೆಂತಂದ್ರೆ ಆ ಪ್ರಭುವಿನ ಎಲ್ಲಾ ಗುಣಲಕ್ಷಣಗಳು ಯಾರ ಬಳಿ ಇದೆ? ಪವಿತ್ರಾತ್ಮರಲ್ಲಿ. ಬಳಿ ಇದೆ. ಪವಿತ್ರಾತ್ಮರನ್ನ ಯಾರ್ಯಾರು ಅಂಗೀಕಾರ ಮಾಡ್ಕೊಳ್ತಾರೋ, ಪವಿತ್ರಾತ್ಮರನ್ನ ಅಂಗೀಕಾರ ಮಾಡಿಕೊಂಡು ಪವಿತ್ರಾತ್ಮ ನುಡಿದಂತೆ ಜೀವಿಸ್ತಾರೋ ಅವರೆಲ್ಲರೂ ಜಯ ಹೊಂದುತ್ತಾರೆ. ಜಯ ಹೊಂದಿದ ಮೇಲೆ ದೇವರ ರಾಜ್ಯದ ಜೀವವೃಕ್ಷದ ಫಲವನ್ನ ಅವರು ಸವಿತಾರೆ. ಯಾರ್ಯಾರು ಅಂಗೀಕಾರ ಮಾಡ್ಕೊಳ್ಳಲ್ವೋ, ಲೋಕಕ್ಕೆ ಲೋಕದ ವಿಷಯಗಳಿಗೆ ಮೊರೆ ಹೋಗ್ತಾರೋ ಅವರೆಲ್ಲರೂ ಸೋಲನ್ನ ಅನುಭವಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥಾಯ್ತು ಬ್ರದರ್. ಓಕೆ, ಫೈನ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಪ್ರೈಸ್ ದಿ ಲಾರ್ಡ್.